ಹಲೋ, ಹೇಗಿದ್ದೀರಪ್ಪ ಎಲ್ಲ? ನೋಡಿ, ನಾನು ಬೆಣ್ಣೆದು ಒಂದು ರೆಸಿಪಿ ಹಾಕಿದ್ದೀನಪ್ಪ. ಬೆಣ್ಣೆ ತೆಗೆದಿದ್ದು ಅದರದ್ದು ಉಳಿದಿರೋ ಹಾಲಿದೆಯಲ್ಲ, ಅದನ್ನು ನಿಮಗೆ ನೋಡಿಸಿದ್ದೀನಿ. ನೋಡಿ, ಅದನ್ನೇ ನಾನೀಗ ಬಿಸಿಗಿಟ್ಟಿದ್ದೀನಪ್ಪ, ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಕಾಯ್ತಾ ಇದೆ ಹಾಲು. ಇದರಲ್ಲೇ ಒಂದು ರೆಸಿಪಿ ಕೊಡ್ತೀನಿ ಅಂತ ಹೇಳ್ತೆ ಅಲ್ವಾ? ನೋಡಿ, ಇದರಲ್ಲಿ ಒಂದು ರೆಸಿಪಿ ಕೊಡ್ತೀನಿ ನಿಮಗೆ. ಗೆಸ್ ಮಾಡಿದ್ರಾ ನೀವು? ಏನು ಗೆಸ್ ಮಾಡಿದ್ದೀರಾ? ಏನು ಕಮೆಂಟ್ಸ್ ಹಾಕಿದ್ದೀರಾ? ಓಕೆ, ಈಗ ನೋಡಿ, ಇದಕ್ಕೆ ಹಾಲು ಕಾದಿದೆಯಲ್ಲಪ್ಪ, ನೋಡಿ, ಇದು ಕೂಡ ಏನು ವೇಸ್ಟ್ ಆಗಲ್ಲ. ಇದಕ್ಕೆ ನಿಂಬೆಹಣ್ಣು ಹಿಂಡಿಪ್ಪ. ಈಗ ನೋಡಿಪ್ಪ, ಹಾಲು ಮರಳ್ತಾ ಇದೆ. ಈಗ ನಿಂಬೆಹಣ್ಣು ಹಿಂಡಿಪ್ಪ. ಚೆನ್ನಾಗಿ ಹಾಲು ಮರಳ್ತಾ ಇರಲಿ. ಒಂದು ನಿಂಬೆಹಣ್ಣು ಹಿಂಡ್ಬಿಡಿ, ಬೇಕಷ್ಟು. ಹಾಲು ಜಾಸ್ತಿ ಇದೆ ಅಲ್ವಾ? ಚೆನ್ನಾಗಿ ಹೊಡ್ಕೊಂಡಿದೆ ನಿಂಬೆಹಣ್ಣು ಹಿಂಡಿದ್ರಲ್ಲ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರ್ ಅಂತ. ನೋಡಿ, ಫ್ರೆಶ್ ಆಗಿ ಪನ್ನೀರ್ ಆಯ್ತು. ಈಗ ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀವಿ. ನೋಡಿ, ಪನ್ನೀರ್ ಇಷ್ಟು ಫ್ರೆಶ್ ಆಗಿ ಮನೆಯಲ್ಲಿ ಪನ್ನೀರ್ ಆಗುತ್ತೆ. ಈ ಥರ ಪ್ರೆಸ್ ಮಾಡಿಪ್ಪ. ಪನ್ನೀರಲ್ಲಿರೋ ನೀರೆಲ್ಲ ಸ್ವಲ್ಪ ಕೆಳಗಡೆ ಬರ್ತಾ ಇರುತ್ತೆ. ನೋಡಿ, ಆ ಥರ ಸೋರುತ್ತೆ. ನೋಡಿಪ್ಪ, ಸ್ವಲ್ಪ ಪ್ರೆಷರ್ ಕೊಟ್ಟು ಈ ಥರ ಹಿಂಡ್ಬಿಡಿ, ಚೆನ್ನಾಗಿ ಬರುತ್ತೆ. ಅದು ಹಾಲಿನ ಅಂಶ ಎಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಫಿಲ್ಟ್ರ್ ಆಗಲಿ. ನೋಡಿಪ್ಪ, ಬಟ್ಟೆಗೆಲ್ಲ ಪನ್ನೀರ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಸ್ವಲ್ಪ ಪ್ರೆಷರ್ ಕೊಟ್ಟು ಹಿಂಡಬೇಕು. ನೀವು ಆ ನೀರಿನ ಅಂಶ ಎಲ್ಲ ಬರಬೇಕು. ನೋಡಿ, ಈ ಥರ ಪನ್ನೀರಿಗೆ ನೋಡಿ ಫಿಲ್ಟ್ರ್ ಮಾಡಿ ಬಟ್ಟೆನಲ್ಲಿದೆ ಅಲ್ಲ ಪನ್ನೀರ್. ಈಗ ನೋಡಿ, ಇದ್ರ ಮೇಲೆ ಒಂದು ಕಲ್ಲು ಇಟ್ಬಿಟ್ಟಿದ್ದೀನಿ. ನೀಟಾಗಿ ಫಿಲ್ಟ್ರ್ ಆಗಿಬಿಟ್ಟಿದೆ. ಈಗ ಒಂದು ಡ್ರಾಪ್ ಕೂಡ ನೀರಿಲ್ಲ. ಈಗ ತಕ್ಕೋತೀನಿ. ನೋಡಿ, ಪನ್ನೀರ್ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ಲೇಸ್ ಬೇಕಾದ್ರೆ ನೀವು ಮಾಡ್ಕೋಬೋದು. ಇದರಲ್ಲಿ ತಟ್ಟಿಟ್ಬಿಟ್ರೆ ಈ ಥರ ಬಾಕ್ಸಿಗೆ, ಅದರಲ್ಲಿ ಯಾವ ಥರ ಬೇಕೋ ಆ ಥರ ಸ್ಲೇಸ್ ಮಾಡ್ಕೋಬೋದು. ಇಲ್ಲ ವೆಜಿಟೇಬಲ್ಸ್ ಕರಿ ಎಲ್ಲ ಮಾಡಬೇಕಾದ್ರೆ ನೀವು ಹಾಗೇನೂ ಹಾಕ್ಬಿಡ್ಬೋದು. ನೋಡಿಪ್ಪ, ಈ ಥರ ಪ್ರೆಸ್ ಮಾಡಿ ಇಟ್ಬಿಟ್ರೆ ನೀವು ಯಾವ ಥರ ಬೇಕಾದ್ರೂ ಸ್ಲೈಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹಾಗೇನೂ ಯೂಸ್ ಮಾಡ್ಕೋಬೋದು. ಪನ್ನೀರು ರೆಡಿ ಮನೆಯಲ್ಲಿ. ಫ್ರೆಶ್ ಆಗಿ ಪನ್ನೀರ್ ಸಿಗುತ್ತೆಪ್ಪ ನಿಮಗೆ. ಓಕೆ, ಸಿ ಯು. ಪನ್ನೀರ್ ರೆಡಿ. ನೋಡಪ್ಪ, ಇದು ಪನ್ನೀರ್ ತಕ್ಕೊಂಡೆ ಅಲ್ವಾ, ಇದರಲ್ಲಿ ಫಿಲ್ಟ್ರ್ ಮಾಡಿ ಆ ನೀರಿದು ಹಾಲು ನೀರು, ಹಾಲು ನೀರು. ಇದಕ್ಕೇನೆ ಮೊಸರು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಹೆಪ್ಪಾಕ್ತಾಯಿದ್ದೀನಿ. ಇದರಲ್ಲಿ ಪನ್ನೀರ್ ತಕ್ಕೊಂಡಾಯ್ತು, ಇದರಲ್ಲಿ ಹೆಪ್ಪಾಕ್ತಾಯಿದ್ದೀನಿ. ಮೊಸರಾಗುತ್ತೆ ಬೆಳಿಗ್ಗೆ. ಇದರಲ್ಲಿ ಮತ್ತೆ ಇನ್ನೊಂದು ರೆಸಿಪಿ ಕೊಡ್ತೀನಪ್ಪ. ಓಕೆ, ನೋಡೋಣ ನಾನು ಏನು ಕೊಡ್ಬೋದು ಅಂತ ಕಂಡುಹಿಡೀರಿ. ಓಕೆ, ಕಾಮೆಂಟ್ಸ್ ಮಾಡಿ. ಹಾಂ.